ಸರ್, ಇವತ್ತು ಶಿರಾ ದರ್ಗಾ ಮಲಿಗ್ರಾಮ ದರ್ಗಾದಲ್ಲಿ ಬಹಳಷ್ಟು ಕ್ರೀಡೆಗಳನ್ನ ಕೂಡ ಆಯೋಜನೆ ಮಾಡಿದ್ದಾರೆ. ಇವತ್ತು ಕುಸ್ತಿ ಪಟ ಇವತ್ತು ಪ್ರಾರಂಭವಾಗ್ತಾ ಇದೆ. ಏನ್ ಹೇಳ್ತೀವಿ ಇಷ್ಟಪಡ್ತೀವಿ ಸರ್? ಇವತ್ತು 3ನೇ ತಾರೀಕು ಗಂಧದ ಮೆರವಣಿಗೆ ಶಿರಾದ ಪ್ರಮುಖ ಬೀದಿನಲ್ಲಿ ನಡೆದ ಇವತ್ತು ಯಶಸ್ವಿಯಾಗಿ ಹಜರತ್ ಮಲಿಗ್ರಾಮ್ ದರ್ಗಾದಲ್ಲಿ ಆಲ್ರೆಡಿ ಬಂದಿದೆ. ಈ ಕೆಲವೇ ಕ್ಷಣದಲ್ಲಿ ಹಜರತ್ ಮಲಿಗ್ರಾಮ್ ದರ್ಗಾಕ್ಕೆ ಗಂಧ ಅರ್ಪಿಸಿ ಈಗ ಜಯಚಂದ್ರ ಸಾಹೇಬರು ಬರ್ತಾ ಇದ್ದಾರೆ. ಕುಸ್ತಿ ಪಟ್ಟನ್ನು ನಾವು ಆಯೋಜಿಸಿದಲ್ಲಾಗಿದೆ. ಈಗ ಕೆಲವೇ ನೀವು ನೋಡ್ಬೋದು, ಕುಸ್ತಿ ಪಟ್ಟು ರೆಡಿ ಆಗಿದೆ. ಕುಸ್ತಿ ಪಟ್ಟು ರೆಡಿ ಆಗಿದೆ. ಕೆಲವೇ ನಿಮಿಷದಲ್ಲಿ ಕುಸ್ತಿ ಪಟ್ಟು ರೆಡಿ ಆಗಿದೆ. ಕುಸ್ತಿ ಆಡಿಸ್ತಾ ಇದ್ದೇವೆ. ಒಂದು 10-15 ನಿಮಿಷದಲ್ಲಿ ಸಾಹೇಬರು ಬರ್ತಾರೆ. ಆಲ್ರೆಡಿ ಪೈಲ್ವಾನ್ಗಳನ್ನು ರೆಡಿ ಆಗಿದ್ದಾರೆ. ಕುಸ್ತಿ ಆಡಿಸ್ತಾ ಇದ್ದೀವಿ. 60 ವರ್ಷದಿಂದ ಹಿಂದೆ ನಡೀತಿತ್ತು. ಈಗ ವಿಶೇಷವಾಗಿ ಈ ಸಲ ನಡೀತಾ ಇದೆ. ಈ ಕುಸ್ತಿ ಪಟ್ಟನ್ನು ನಾವು ಹುಡುಗರು ಅಜ್ಮತ್ ಪಾಷಾ ಮತ್ತೆ ಇದು ಅಜ್ಮತ್ ನಾಸಿರ್ ಖಾನ್ ಅವರೆಲ್ಲ ಸೇರಿ ಇದು ಎಷ್ಟು ತಂಡಗಳು ಬರ್ತಾ ಇದ್ದಾವೆ ಸರ್? ಕುಸ್ತಿದು 17 ತಂಡಗಳು ಬರ್ತಾ ಇದಾವೆ. 17 ತಂಡ ಬರ್ತಾ ಇದಾವೆ. 17 ತಂಡ ಬರ್ತಾ ಇದಾವೆ. 17 ತಂಡ ಬರ್ತಾ ಇದಾವೆ. 17 ತಂಡ ಬರ್ತಾ ಇದಾವೆ. ಈಗ ಅದೇ ಮೊಬೈಲ್ ನಲ್ಲಿ ಅಲ್ಲಿ ಹುಡುಗರು ಎಲ್ಲ ಇದ್ ಮಾಡ್ತಾ ಇದಾರೆ. ಒಂದ್ಸರಿ ಒಳ್ಳೆ ಮೊಬೈಲ್ ನಲ್ಲಿ ಎಲ್ಲ ಇದ್ ಮಾಡ್ತಾ ಇದಾರೆ. ಅದಕ್ಕೆ ಕುಸ್ತಿ ಪಟ್ಟು ಆಡ್ಸೋಣ, ಕಬಡ್ಡಿ ಆಡ್ಸೋಣ, ಮುಂದಿನ ಸರಿ ಇನ್ನ ಅದ್ಭುತವಾಗಿ ಒಳ್ಳೆ ಪ್ರೋಗ್ರಾಮ್ ನಡೆಸೋಣ ಅಂತ ಹೇಳಿ ಇನ್ನೂ ಮಾಡ್ತಾ ಇದ್ವಿ. ಒಳ್ಳೆ ಪಟ್ಟು ನಡೀಲಿ ಅಂತ ಹೇಳಿ ಇವತ್ತಿನ ದಿವಸ ಮಾಡ್ತಾ ಇದ್ವಿ. ಕೆಲವು ನೆಕ್ಸ್ಟ್ನಲ್ಲಿ ಕ್ರೀಡಾಪಟುಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಜ್ಜಾಗಿ ಇವತ್ತು ಅಖಾಡಕ್ಕೆ ಇಳಿದಿದ್ದಾರೆ ಬಹಳಷ್ಟು ಕುಸ್ತಿಪಟುಗಳು. ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಒಳ್ಳೆ ಆಡಿ ಜನಗಳಿಗೆ ಹುಮ್ಮಸ್ ತುಂಬಲಿ, ಚೆನ್ನಾಗಿ ಆಡ್ಲಿ. ಕ್ರೀಡೆ ಇದರಿಂದ ನೋಡಬೇಕು ಎಲ್ಲ ಜನಗಳು. ಕುಸ್ತಿ ಪಟ್ಟು ನೋಡಿ ಸಂತೋಷ ಪಡಲಿ. ಕಬಡ್ಡಿನೂ ಬಹಳ ಸಂತೋಷದಿಂದ ನಡೀತು. ಗಂಧದ ಮೆರವಣಿಗೆಯನ್ನು ಊರ್ ಬೀದಿನಲ್ಲಿ ಆರಾಮಾಗಿ ನಡೆದು ಈಗ ದರ್ಗಕ್ಕೆ ಬಂದಿದೆ. ಕೆಲವು ನಿಮಿಷದಲ್ಲಿ ಗಂಧ ಅರ್ಪಿಸಿ ಕುಸ್ತಿ ಸ್ಟಾರ್ಟ್ ಆಗುತ್ತೆ. ಸಾಹೇಬರು ಬರ್ತಾ ಇದ್ದಾರೆ, ಉದ್ಘಾಟನೆ ಮಾಡಿ.